ವೀಕ್ಷಕರೇ, ಇದು ಬಂದ್ಬಿಟ್ಟು Oppo A59 5G. ಸೊ ನೀವೊಂದು ಫೋನ್ 15,000 rupees ಒಳಗಡೆ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಇದು Oppo A59 5G ಅನ್ನೋದು ಅಲ್ಲಿ ಕಂಡು ಬರುತ್ತೆ. ಸೊ ಹೇಗಿದೆ ಫೋನ್, ಇದು ನೀವು ತಗೋಬಹುದಾ ಅಥವಾ ಈವನ್ ಕನ್ಸಿಡರ್ ಕೂಡ ಮಾಡಬಹುದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಈ 15,000 rupees ಏನು ಬಡ್ಜೆಟ್ ಇದೆ ಅಲ್ಲ, ಇಲ್ಲಿ ತುಂಬಾಷ್ಟು ಫೋನ್ಸ್ ಬಂದಿದಾವೆ. ಈಗ ಕಾಂಪಿಟೇಷನ್ ತುಂಬಾಷ್ಟಿದೆ, ಆಫರ್ಸ್ ಕೂಡ ತುಂಬಾಷ್ಟು ಸಿಗ್ತಾ ಇದೆ ಬೇರೆ ಬೇರೆ ಫೋನ್ಸ್ಗೆ. ಸೊ ಅದರಲ್ಲಿ ಇದು Oppo A59 ಯಾಕೆ ಇದು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಡಿಸ್ಪ್ಲೇ ನೋಡೋಣ. ಓಕೆ, ಸೊ ಡಿಸ್ಪ್ಲೇ ಬಂದ್ಬಿಟ್ಟು 6.57 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ನೋಡ್ಲಿಕ್ಕೆ ನಿಮಗೆ ಚೆನ್ನಾಗಿ ಅನಿಸ್ತಿರಬಹುದು ಸ್ಕ್ರೀನ್ ಅಲ್ಲಿ. ಬಟ್ ಏನಪ್ಪ ಡ್ರಾಬ್ಯಾಕ್ ಅಂದ್ರೆ LCD ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ ಇವರು. 10,000 ರೂಪಾಯಿ ಒಳಗಡೆ ನೀವು ಖಂಡಿತ ಖರೀದಿ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಕಂಡು ಬರುತ್ತೆ ಈ ತರ LCD ಡಿಸ್ಪ್ಲೇ. ಸೊ 15,000 rupees ನೀವು ಕೊಡ್ತಾ ಇದ್ದೀರಾ, ಇಲ್ಲಿ ಬಂದ್ಬಿಟ್ಟು ಅವರು LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೇವಲ 90 Hz ಡಿಸ್ಪ್ಲೇ ಇದೆ. ಆಮೇಲೆ ಇದು LCD ಡಿಸ್ಪ್ಲೇ ಹೇಗಿದೆ ಅಂದ್ರೆ ಸ್ವಲ್ಪ ಹಿಂಗ್ ಇಟ್ಕೊಂಡು ಈ ತರ ಶಿಫ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಇದು ಆಂಗಲ್ ಶಿಫ್ಟ್ ಮಾಡೋದ್ರಿಂದ ನಿಮಗೆ ಬ್ರೈಟ್ನೆಸ್ ಚೇಂಜ್ ಅನ್ಸುತ್ತೆ, ಕಲರ್ ಚೇಂಜ್ ಅನ್ಸುತ್ತೆ ಕೆಲವೊಮ್ಮೆ. ಸೊ ಈ ತರ ಡಿಸ್ಪ್ಲೇ ಇವ್ರು ಯಾಕೆ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇದರ ಕ್ಯಾಮ್ರಾ 13 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. f2.4 ಅಪರ್ಚರ್ ಇಂದ ಲೆನ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಕಾಂಪಿಟೇಷನ್ ಅಲ್ಲಿ f1.75 1.8 ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಅಂದ್ರೆ ಲೋ ಲೈಟ್ ಕಂಡೀಷನ್ ಅಲ್ಲಿ ಅಥವಾ ಬ್ಯಾಕ್ ಗ್ರೌಂಡ್ ಬ್ಲರ್ ಚೆನ್ನಾಗಿ ಬೇಕಪ್ಪ ನಿಮಗೆ ಅಂದ್ರೆ ಡೆಫಿನೆಟ್ ಆಗಿ ಅರೌಂಡ್ 1.8 ರೇಂಜ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಫೋಟೋಸ್ ಬರುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇವ್ರು f2.4 ಯೂಸ್ ಮಾಡಿದ್ದಾರೆ. ಅಂದ್ರೆ ನಿಮಗೆ ಅಷ್ಟು ಬ್ಯಾಕ್ ಗ್ರೌಂಡ್ ಬ್ಲರ್ ಬರೋದಿಲ್ಲ. ಆಮೇಲೆ ಸ್ವಲ್ಪ ಡಾರ್ಕ್ ಲೈಟ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಫೋಟೋಸ್ ಚೆನ್ನಾಗಿ ಬರೋದೇ ಇಲ್ಲ. ಸೊ ಆ ತರದ್ದು ಯಾಕೆ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಹಾರ್ಡ್ವೇರ್ ಇದ್ರದ್ದು Mediatek Dimensity 6020 ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಕಾಂಪಿಟೇಷನ್ ಅಲ್ಲಿ ನೋಡಿದ್ರೆ 68 ಯೂಸ್ ಮಾಡಿದ್ದಾರೆ, ಆಮೇಲೆ 7050 ಯೂಸ್ ಮಾಡಿದ್ದಾರೆ, 7020 ಯೂಸ್ ಮಾಡಿದ್ದಾರೆ. ಅಂದ್ರೆ ಆ ಹೈಯರ್ ಅಂಡ್ ಮಿಡ್ ರೇಂಜ್ ಆಕ್ಚುಯಲ್ ಆಗಿ ಏನು ಪ್ರೊಸೆಸರ್ಸ್ ಇದಾವೆ ಅದನ್ನೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಇವ್ರು ಬಂದ್ಬಿಟ್ಟು 6020, ಅದು 7 nanometer ಆರ್ಕಿಟೆಕ್ಚರ್ ಆಲ್ರೆಡಿ ಹಳೆದಾಗ್ಬಿಟ್ಟಿದೆ. ಅದು ಈಗೆಲ್ಲ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಬಿಟ್ಟಿದ್ದಾರೆ. ಸೊ ಒಳ್ಳೆ ಪ್ರೊಸೆಸರ್, ಫಾಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಪ್ರೊಸೆಸರ್, ಬ್ಯೂಟಿಫುಲ್ ಡಿಸ್ಪ್ಲೇ, ಬ್ಯೂಟಿಫುಲ್ ಕ್ಯಾಮ್ರಾ ಈಗ ಕಾಂಪಿಟೇಷನ್ ಅಲ್ಲಿ ಬಿಡ್ತಿದ್ದಾರೆ. ಅಂಥದ್ರಲ್ಲಿ ಇವರು 15,000 ರೂಪಾಯಿ ಇಟ್ಟು ನಮ್ದು ಫೋನ್ ತಗೊಳ್ರಿ ಅಂತಿದಾರಲ್ಲ, ಯಾಕೆ ತಗೋಬೇಕಂತ ಅದೇ ಅರ್ಥ ಆಗ್ತಾ ಇಲ್ಲ. ಇವ್ರದ್ದು ಮೇನ್ ಸೆಲ್ಲಿಂಗ್ ಪಾಯಿಂಟ್ ಏನು ಇಟ್ಟಿದ್ದಾರೆ ಇವರು ಅಂದ್ರೆ ಸ್ಪೀಕರ್ ಇಟ್ಟಿದ್ದಾರೆ. ಸೊ ಲೌಡ್ ಸ್ಪೀಕರ್ ಏನು ಬರುತ್ತೆ ಅಲ್ವಾ ಇಲ್ಲಿ, ಸೊ ಈ ಸ್ಪೀಕರ್ ಏನೋ 300% ವಾಲ್ಯೂಮ್ ಜಾಸ್ತಿ ಬರುತ್ತೆ ಅಂತೆ. ಅಂದ್ರೆ ಇದನ್ನ ಜೋರಾಗಿ ಸೌಂಡ್ ಇಟ್ಟು ಕೇಳೋಂಥವ್ರು ಬಹಳ ಜನ ಇದಾರ ಇಲ್ಲ ಅಂತ ನನಗೆ ಡೌಟ್. ಯಾಕಂದ್ರೆ ಯೂಶಲಿ ಹೆಡ್ಫೋನ್ ಜಾಕ್ ಇರುತ್ತೆ ಅಲ್ವಾ, ಸೊ ಹೆಡ್ಫೋನ್ಸ್ನ ಇಟ್ಕೊಂಡು ಕೇಳ್ತೀರಾ ಪರ್ಸನಲ್ ಪ್ರೈವೇಟ್ ಆಗಿ ಏನಾದ್ರು ಕೇಳಬೇಕಂದ್ರೆ. ಆಮೇಲೆ ಜೋರಾಗಿ ಇಡೋದು ಯಾವಾಗ ಎಲ್ಲರೂ ಕೇಳಲಿ ಅಂತ ಇರ್ಬೇಕಾದ್ರೆ ಜೋರಾಗಿ ಇಡ್ತೀರಾ. ಸೊ 300% ವಾಲ್ಯೂಮ್ ಅಂದ್ರೆ ಸ್ವಲ್ಪ ಕರ್ಕಶ ಇದ್ದೇ ಇರ್ತೈತಿ ಅಟ್ ಪೀಕ್ ವಾಲ್ಯೂಮ್ ಲೆವೆಲ್. ಸೊ ಅದು ಯಾಕೆ ಇವರು ಫೀಚರ್ ಅಂತ ಹೇಳಿ ಬಿಟ್ಟಿದ್ದಾರೆ ನನಗೆ ಅದನ್ನು ಅರ್ಥ ಆಗಲಿಲ್ಲ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇದು ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿ ನೋಡ್ರಿ, ಅದ್ರಲ್ಲಿ ಏನ್ ಬರ್ದಿದ್ದಾರೆ, ತುಂಬಾ ಒಳ್ಳೆ ಕಲರ್ಸ್ ಅಂತ ಈ ತರ ಎಲ್ಲ ಬರ್ದಿದ್ದಾರೆ. ಬಟ್ ಇರೋದೇ 2 ಕಲರ್, ಒಂದು ಗೋಲ್ಡ್ ಟೈಪ್ ಕಲರ್, ಯೆಲ್ಲೋ ಟೈಪ್ ಬರುತ್ತೆ, ಇನ್ನೊಂದು ಇದು ಬ್ಲಾಕ್ ಕಲರ್ ಬಿಟ್ಟಿದ್ದಾರೆ. ಓಕೆ, ಈ ತರ ನೋಡಿದ್ರೆ ಪ್ರೀಮಿಯಂ ಆಗಿದೆ, ಚೆನ್ನಾಗಿದೆ ಅಲ್ಲ ಅಂತ ಅನ್ಕೋಬಹುದು. ಬಟ್ ಸ್ವಲ್ಪ ಹೆಫ್ಟಿ ಅನ್ಸುತ್ತೆ, ವೇಟ್ ಅನ್ಸುತ್ತೆ ಇದು ಡಿವೈಸ್. ಆಮೇಲೆ 5000 mAh ಬ್ಯಾಟ್ರಿ, 33 ವ್ಯಾಟ್ಸ್ ಫಾಸ್ಟ್ ಚಾರ್ಜರ್, 2 ಪಾಸಿಟಿವ್ ಅಲ್ಲಿ ಪಾಯಿಂಟ್ಸ್ ಅನ್ಬೋದು ಬ್ಯಾಟ್ರಿ. ಆದ್ರೆ ಇದು ಡಿಸೈನ್ ಇಟ್ ಸೆಲ್ಫ್ ಇದು ಹಿಡ್ಕೊಳ್ಳಿಕ್ಕೆ ಇರ್ಬೋದು, ಒಂಥರ ಬಾಕ್ಸಿ ಟೈಪ್ ಶೇಪ್ ಕೊಟ್ಟು ಹೆವಿ ಅನ್ಸುತ್ತೆ ನಿಮಗೆ. ಯಾಕಪ್ಪ ಇದು ಇಟ್ಕೊಂಡಿದ್ದೀನಿ ಡಿವೈಸ್ ಇಷ್ಟು ವಜ್ಜೆ ಇದೆ ಅಲ್ಲ, ಬೇಡ ತಗೊಂಡ್ಬಿಡಪ್ಪ ಅನ್ಬೇಕು. ಸೊ ಆ ತರ ಇವ್ರು ಮಾಡಿದ್ದಾರೆ. ಯೂಶಲಿ Oppo A ಸೀರೀಸ್ ಇದೇನಿದೆ ಅಲ್ವಾ, A59 ಗಿಂತ ಮುಂಚೆ ಏನ್ ಬಿಡ್ತಿದ್ರು ಅದು ಚೆನ್ನಾಗಿತ್ತು ಆಕ್ಚುಲಿ. ಅಂದ್ರೆ ವೆರಿ ಕಾಂಪಿಟೇಟಿವ್ ಆಗಿ ಬಿಡ್ತಿದ್ರು, ಫೀಚರ್ ಸೆಟ್ ಚೆನ್ನಾಗಿ ಕೊಡ್ತಿದ್ರು. ಸೊ ಇದೆಲ್ಲ ಪಾಸಿಟಿವ್ ಆಗೇ ಇತ್ತು. ಬಟ್ ಇದು A59 ಸೀರೀಸ್ ಯಾಕೆ ಈ ತರ ಮಾಡಿದಾರೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವ್ರದ್ದು Oppo ಅವ್ರದ್ದು ಕಲರ್ ವಾಯ್ಸ್ ಏನಿದೆ ಅಲ್ವಾ, ಇದು ಆಪರೇಟಿಂಗ್ ಸಿಸ್ಟಮ್ ಇದೆ ಏನು ಯೂಸ್ ಮಾಡ್ತಿರಲ್ಲ, ಇದು ಆಕ್ಚುಲಿ ಚೆನ್ನಾಗಿದೆ. ಫೀಚರ್ ಸೆಟ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ಆಮೇಲೆ ಯೂಸ್ಫುಲ್ ಫೀಚರ್ಸ್ ಕೊಡ್ತಾರೆ. ಆಕ್ಚುಲಿ ತುಂಬಾಷ್ಟು ಇಂಪ್ರೂವ್ ಆಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ Oppo ಈಗ. ಬಟ್ ಅದೆಲ್ಲ ಇಷ್ಟ ಆಯ್ತು ನನಗೆ, ಲೈಕ್ ಆಯ್ತು. ಇದನ್ನ ರೆಕಮೆಂಡ್ ಮಾಡೋಣ ಅಂದ್ರೆ ಇದು LCD ಡಿಸ್ಪ್ಲೇ ನೋಡಿದ ತಕ್ಷಣ ಒಂಥರ ಡಲ್ ಅನ್ಸ್ಬಿಡುತ್ತೆ. ಸೊ ಯಾಕಪ್ಪ ಈ ಫೋನ್ ತಗೋಬೇಕು ಅಂತ. ಆಮೇಲೆ ಕ್ಯಾಮ್ರಾ ನೋಡಿದ ತಕ್ಷಣ ಇದು ಇಷ್ಟಿಷ್ಟು ದೊಡ್ಡದು ರಿಂಗ್ಸ್ ಕೊಟ್ಟಿದ್ದಾನೆ, ಈ ತರ ಲೇಔಟ್ ಮಾಡಿರೋದು ಇವರು, ರಿಂಗ ರೋಸಸ್ ಅನ್ನಂಗೆ. ಸೊ ಇದನ್ನು ನೆಸೆಸರಿ ಇರಲಿಲ್ಲ. ಒಂದು ಚೆನ್ನಾಗಿ ಒಳ್ಳೆ ಕ್ಯಾಮ್ರಾ ಸೆಟ್ ಹಾಕಿ ಆಮೇಲೆ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ವೆರಿ ಹೈಲಿ ರೆಕಮೆಂಡೆಡ್ ಫೋನ್ ಆಗ್ತಾ ಇತ್ತು. ಬಟ್ ಈ ತರ ಕೊಟ್ಟಿರೋದ್ರಿಂದ ಡೆಫಿನೆಟ್ ಆಗಿ ನೀವು ಕನ್ಸಿಡರ್ ಎಲ್ಲ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಇದು ಫೋನ್ ಅಂತೀನಿ ನಾನು. ಸೊ ಇದು ಬೇಸಿಕಲಿ ಅನ್ಬಯಾಸ್ಡ್ ರಿವ್ಯೂ. ಸೊ ಹಾರ್ಡ್ ಕ್ರಿಟಿಸೈಸ್ ಮಾಡ್ಬೇಕನ್ನೋದನ್ನ ಉದ್ದೇಶ ಇಲ್ಲ. ಸೊ ಆಸ್ ಇಟ್ ಇಸ್ ಹೆಂಗ್ ಫೋನ್ ಇದೆ ಅದನ್ನ ಅಂತ ಇದೀನಿ ನಾನು. ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ಏನೇನಿದೆ ಅಂತ ಕೇಳ್ಬೋದು ಯಾವ ಫೋನ್ಸ್ ಇದೆ ಅಂತ. ಸೊ ಮೊದಲನೇದಾಗಿ ನೋಡ್ರಿ, ಕೇವಲ 14-15,000 ನಿಮಗೆ Motorola G54 5G ಸಿಗ್ತಾ ಇದೆ. 6GB 128GB ವೇರಿಯಂಟ್ ಅಲ್ಲಿ 120 Hz ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಎಕ್ಸಲೆಂಟ್ ಡಿಸ್ಪ್ಲೇ ಕ್ವಾಲಿಟಿ ಇದೆ. ಕ್ಯಾಮ್ರಾ ಸೆಟ್ 50 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಫಸ್ಟ್ ಇನ್ ದ ಸೆಗ್ಮೆಂಟ್. ಆಮೇಲೆ Mediatek 7020 ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಅಷ್ಟು ಚೆನ್ನಾಗಿ ಒಳ್ಳೆ ಫೋನ್ಸ್ ಇರ್ಬೇಕಾದ್ರೆ ಇದು ರೆಕಮೆಂಡ್ ಮಾಡೋದು ನೆಸೆಸರಿನೇ ಇಲ್ಲ ಅನ್ಕೋತೀನಿ. Realme 11X ಕೂಡ ಇದೆ ಕಾಂಪಿಟೇಷನ್, ತುಂಬಾ ಚೆನ್ನಾಗಿದೆ ಫೋನ್. ಆಮೇಲೆ Poco M6 Pro ಜಸ್ಟ್ ನೀವು 11-12,000 ರೂಪೀಸ್ಗೆ M6 Pro ತುಂಬಾ ಒಳ್ಳೆ ಫೀಚರ್ ಸೆಟ್ ಕೊಡ್ತಾ ಇದೆ. 90 Hz ರಿಫ್ರೆಶ್ ರೇಟ್ ಇರುವಂತ AMOLED ಸ್ಕ್ರೀನ್ ಕೊಡ್ತಿದ್ದಾರೆ ಅಲ್ಲಿ. ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಇದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ 50 ಮೆಗಾಪಿಕ್ಸೆಲ್ ಇಂದು. ಡೆಫಿನೆಟ್ ಆಗಿ Oppo A59 5G ನಾನು ರೆಕಮೆಂಡ್ ಮಾಡೋದಿಲ್ಲ. ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೋತೀನಿ. ಅನ್ಬಯಾಸ್ಡ್ ರಿವ್ಯೂ. ಇಫ್ ಎಸ್ ಹಿಟ್ ದಟ್ ಲೈಕ್ ಬಟನ್, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಯಾರಾದ್ರೂ 15,000 ರೂಪಾಯಿ ಒಳಗಡೆ Oppo ನೋಡ್ತಾ ಇದ್ರೆ ಇದನ್ನ ತಗೋಬೇಡ ಅಂತ ಹೇಳ್ರಿ ಅವರಿಗೆ. ಸೊ ಈ ತರ ಅನ್ಬಯಾಸ್ಡ್
ರಿವ್ಯೂಗೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಾಗಾದರೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್.